ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿದ್ದೀನಿ. ಸೊ ಇಲ್ಲಿ ಹಿಂದಗಡೆ ನೋಡ್ಬೋದು ನೀವು. ಸೊ ನಾನು ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿರೋ ರೀಸನ್ ಬಂದು ನಾನು ವರ್ಕ್ ಮೇಲೆ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದೀನಿ, ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೋ ಅಂತ. ಸೊ ತುಂಬ ಜನ ಕೇಳ್ತಾಯಿದ್ರು ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೋ ಎಲ್ಲಿ ಬರುತ್ತೆ, ಆ ಕಂಟ್ರಿ ಎಲ್ಲಿ ಬರುತ್ತೆ ಅಂತ. ಸೊ ಇವಾಗ ನಾನು ನಿಮಗೆ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ ಆ ಕಂಟ್ರಿ ಎಲ್ಲಿ ಬರುತ್ತೆ ಅಂತ. ಸೊ ನಾನು ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೋ ಕಂಟ್ರಿಗೆ ವರ್ಕ್ ಪರ್ಪಸ್ ಹೋಗ್ತಾ ಇದ್ದೀನಿ, ಲೈಕ್ ಫಾರ್ 1 ಇಯರ್ ನಾವು. ಸೊ ಈಗ ಅಷ್ಟೇ ಎಲ್ಲ ಬ್ಯಾಗ್ ಚೆಕಿನ್ ಎಲ್ಲ ಮುಗಿಸ್ಕೊಂಡು, ಅದಾದಮೇಲೆ ಇಮಿಗ್ರೇಷನ್ ಮುಗಿಸ್ಕೊಂಡು ಈಗ ಗೇಟ್ಸ್ ಓಪನ್ ಆಗುತ್ತಂತೆ, ಲೈಕ್ ಅರೌಂಡ್ ಈಗ ಟೈಮ್ 12:08. ಸೊ ನಂದು ಗೇಟ್ಸ್ ಎಲ್ಲ ಓಪನ್ ಆಗೋದು ಟೈಮ್ ಕೊಟ್ಟಿರೋದು ಬಂದು 12:25ಗೆ, ಫ್ಲೈಟ್ ಇರೋದು 1 o'clock. ಸೊ ಆಮೇಲೆ ನೆಕ್ಸ್ಟು ಇನ್ನೊಂದೇನೆಂದರೆ, ನಂದಿದು ಫಸ್ಟು ಫ್ಲೈಟ್. ಸೊ ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು, ನಾನು ತುಂಬ ಭಯಪಟ್ಟಿದ್ದೆ. ಬಟ್ ಎಲ್ಲ ಲೈಕ್ ಆಲ್ಮೋಸ್ಟ್ ಸ್ಮೂತಾಗಿ ಹೋಯಿತು. ಇನಿಷಿಯಲಿ ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗಂತ ಸ್ವಲ್ಪ ಟೈಮ್ ತೊಗೊಂಡ್ರು ಅಷ್ಟೇ, ಅದು ಬಿಟ್ಟರೆ ಎಲ್ಲ ತುಂಬ ಚೆನ್ನಾಗಿ ಹೋಯಿತು ಇದೆಲ್ಲ. ಸೊ ನಾನು ನಿಮ್ಗೆ ಹಾಗೆ ಏರ್ಪೋರ್ಟ್ ತೋರಿಸ್ತೀನಿ ಬನ್ನಿ. ಇದು ಬಂದುಬಿಟ್ಟು ಗಾರ್ಡನ್ ಅಂತ. ಆ್ಯಕ್ಚುಲಿ ಇಲ್ಲೆಲ್ಲ ನಾನು ನೋಡಿದೆ, ಹೊಂಗೆ ಮರ, ನುಗ್ಗೆ ಸೊಪ್ಪಿನ ಮರ ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ ಏರ್ಪೋರ್ಟಲ್ಲಿ. ನೀವು ಇಲ್ಲೆಲ್ಲ ಗೇಟ್ಸ್ ಹಾಕಿದ್ದಾರೆ, ಯಾವ್ಯಾವ ಗೇಟ್ ಎಲ್ಲೆಲ್ಲಿ ಹೋಗಬೇಕು ಅಂತ ಎಲ್ಲ. ಆ್ಯಂಡ್ ಇಲ್ಲಿ 0 ವೇಟ್ ಲಾಂಚ್ ಇದೆ. ಈ ನಿಮಗೆ ವಾಟರ್ ಫೌಂಟೈನ್ ಕಾಣಿಸ್ತಾ ಇದೆ ಅಲ್ಲ, ಇದು ವಾಟರ್ ಫೌಂಟೈನ್. ಆ್ಯಕ್ಚುಲಿ ಟರ್ಮಿನಲ್ 2 ಅಲ್ಲಿರೋದು. ಟರ್ಮಿನಲ್ 2 ಸಕ್ಕದಾಗಿದೆ ಮಾತ್ರ, ಟರ್ಮಿನಲ್ 2. ಇಲ್ಲೆಲ್ಲ ಶಾಪ್ಸ್ ಇದೆ, ಶಾಪ್ಸು, ಕೆಫೇಸ್. ನನಗೆ ಗೊತ್ತು ಆಬ್ವಿಯಸ್ಲಿ ತುಂಬ ಪ್ರೈಸ್ ಇರುತ್ತೆ ಅಂತ, ಸೊ ಅದಕ್ಕೋಸ್ಕರ ನಾನು ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಏನು ತೊಗೊಳ್ಲಿ, ಹೌದು, ಏನು ತೊಗೊಳೋದು, ಫ್ಲೈಟಲ್ಲೇ ಕೊಡ್ತಾರಲ್ಲ, ಸುಮ್ಮನೆ ಯಾಕೆ ದುಡ್ಡಿಡೋದು. ಆ್ಯಂಡ್ ಈ ಏರ್ಪೋರ್ಟಲ್ಲಿ ರಾಮೇಶ್ವರಂ ಕೆಫೆ ಬೇರೆ ಇದೆ ಅಂತ. ನಂಗೆ ಸಿಗಲಿಲ್ಲ ರಾಮೇಶ್ವರಂ ಕೆಫೆ, ಎಲ್ಲೂ ಕಾಣಿಸ್ಲಿಲ್ಲ ರಾಮೇಶ್ವರಂ ಕೆಫೆ ಆ್ಯಕ್ಚುಲಿ. ಸೊ ನೋಡಿ, ಇಲ್ಲೇ ಸ್ಟಾರ್ಬಕ್ಸ್ ಇದೆ, ಸ್ಟಾರ್ಬಕ್ಸ್ ಕಾಣಿಸ್ತು. ಅದಾದಮೇಲೆ ಡ್ಯೂಟಿ ಫ್ರೀ. ಸೊ ಇದೆಲ್ಲ ಫುಲ್ ಪರ್ಫ್ಯೂಮ್ಸ್ ಇಲ್ಲಿ ನೋಡ್ಬೋದು. ಆ್ಯಂಡ್ ಈ ಸೈಡೆಲ್ಲ ನೋಡಿ, ಇದೆಲ್ಲ ಫುಲ್ ಚಾಕ್ಲೇಟ್ಸ್. ಇಲ್ಲೆಲ್ಲ ಈ ಸೈಡ್ ಫುಲ್ ಪರ್ಫ್ಯೂಮ್ಸ್, ಅಲ್ಲಿ ಚಾಕ್ಲೇಟ್ಸ್. ಸೊ ಈ ಸೈಡ್ ಈ ಸೆಕ್ಷನ್ ಕೂಡ ಫುಲ್ ಪರ್ಫ್ಯೂಮ್ಸ್ ಎಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ, ಸೊ ಇಲ್ಲಿಂದ ಲಿಕ್ಕರ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಫುಲ್ ಲಿಕ್ಕರ್ ಸೆಕ್ಷನ್, ವೈನ್ಸ್. ಸೊ ವೋಡ್ಕಾ ಏನೇನೋ ಇದೆಯಾ, ಪಾಳು ಮೂಳು ಎಲ್ಲ. ಸೊ ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಬರ್ತಿರೋದು ಏರ್ಪೋರ್ಟ್. ನಂಗೆ ಅಷ್ಟು ಎಕ್ಸ್ಪ್ಲೋರ್ ಮಾಡೋಷ್ಟು ಟೈಮ್ ಸಿಗಲಿಲ್ಲ. ಆ್ಯಂಡ್ ನಂಗೆ ಗೊತ್ತಾಗ್ತಿಲ್ಲ ನಾನು ಎಲ್ಲಿಗೆ ಹೋಗಬೇಕು ಅಂತಲೇ. ನಾನು ಸ್ಟಾರ್ಟಿಂಗೇ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಲ್ಲ ಪ್ರತಿಯೊಂದು ವಿಷಯಕ್ಕೂ ಒಬ್ಬೊಬ್ಬರನ್ನ ಕೇಳ್ಕೊಂಡು ಬರ್ತಾಯಿದ್ದೀನಿ ನಾನು. ಸೊ ನೆಕ್ಸ್ಟ್ ಎಲ್ಲಿ ಹೋಗಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ತೊಗೊಂಡೋಗಿ ಎಲ್ಲಿ ತೋರಿಸ್ಬೇಕು. ಲಿಟ್ರಲಿ ಚಿಕ್ಕ ಹುಡುಗನ ಥರ ಓಡಾಡ್ತಾ ಇದ್ದೀನಿ ನಾನು ಅವಾಗಿಂದ. ಇನ್ನು ಲೈಕ್ ನಂಗೆ ತುಂಬ ತೋರ್ಸೋಕ್ಕಾಗಲಿಲ್ಲ ಅನ್ಕೊತೀನಿ ಏರ್ಪೋರ್ಟ್ನ, ಬಿಕಾಸ್ ನನಗೆ ಗೊತ್ತಾಗ್ತಾಯಿಲ್ಲ ನಾನು ಎಲ್ಲಿದ್ದೀನಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಅಷ್ಟು ದೊಡ್ಡದಾಗಿದೆ, ಲಿಟ್ರಲಿ ಸೀರಿಯಸ್ಲಿ ದೊಡ್ಡದಾಗಿದೆ. ಸೊ ನನಗೆ ಗೊತ್ತಾಗ್ತಾಯಿಲ್ಲ ನಾನು ಇನ್ನೂ ಏನೇನು ಎಕ್ಸ್ಪ್ಲೋರ್ ಮಾಡಬೇಕು, ಯಾವ ಸೈಡ್ ಹೋಗಬೇಕು ಅಂತ. ಸೊ ನಾನು ಅಂದರೆ ಫ್ಲೈಟ್ ಟೈಮ್ ಇನ್ನೊಂದು ಸ್ವಲ್ಪ ಹತ್ರದಲ್ಲಿದೆ, ಅದಕ್ಕೆ ತುಂಬ ನಾನು ರಿಸ್ಕ್ ತೊಗೊಳಕ್ಕೆ ಹೋಗ್ತಾಯಿಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ. ಬಟ್ ನಾನು ಎಷ್ಟು ನೋಡಿದ್ದೀನಿ ಅಷ್ಟು ಮಾತ್ರ ತೋರಿಸಿದ್ದೀನಿ. ಸೊ ಇವಾಗ ನಾನು ಫ್ಲೈಟ್ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಸೊ ಫೈನಲಿ ಇವಾಗ ತಾನೇ ಆಮ್ಸ್ಟರ್ಡಾಮ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ್ದೀನಿ. ಸೊ ಈಗ ಇಲ್ಲಿಂದ ಮತ್ತೆ ಪೋರ್ಟ್ ಆಫ್ ಸ್ಪೇನ್ಗೆ ಇನ್ನೊಂದು ಫ್ಲೈಟ್ ಇದೆ. ಸೊ ಇಲ್ಲಿಂದ ಪೋರ್ಟ್ ಆಫ್ ಸ್ಪೇನ್ಗೆ ಇನ್ನೊಂದು ಫ್ಲೈಟ್ ಇದೆ, ನೆಕ್ಸ್ಟ್ ಫ್ಲೈಟು. ಸೊ 2 hours ಲೇಓವರ್ ಇದೆ, ಬಟ್ ಆಲ್ರೆಡಿ ಒಂದು 15 minutes ಲೇಟ್ ಆಗಿದೆ. ಸೊ ಗೇಟ್ಸ್ ಯಾವುದಂತ ಗೊತ್ತಿಲ್ಲ, ಈಗ ಹೋಗಿ ಈ ಗೇಟ್ ಯಾವುದು ಅಂತ ಚೆಕ್ ಮಾಡಬೇಕು. ಆಮ್ಸ್ಟರ್ಡಾಮ್ ಏರ್ಪೋರ್ಟಲ್ಲಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಲಿಕ್ಕರ್ ಶಾಪ್, ಲಿಕ್ಕರ್ ಟೊಬ್ಯಾಕೋ ಆ್ಯಂಡ್ ಚಾಕ್ಲೇಟ್ಸ್ ಅಂತ ಇದೆ. ಸೊ ಇಲ್ಲಿ ಬಂದರೆ ಹೌಸ್ ಆಫ್ ಟ್ಯೂಲಿಪ್ಸ್, ಆಮೇಲೆ ಇಲ್ಲಿ ನ್ಯೂಸ್ ಆ್ಯಂಡ್ ಬುಕ್ಸ್ ಸ್ಟೋರ್ ಇದೆ.
ಐ ಡೋಂಟ್ ನೋ ಇದು ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ದೊಡ್ಡ ಏರ್ಪೋರ್ಟಾ ಇಲ್ವಾ ಅಂತ, ಬಟ್ ನೋಡಿದ್ರೆ ಹಂಗೇನು ಅನಿಸ್ತಾ ಇಲ್ಲ ದೊಡ್ಡದು ಅಂತ. ಎಲೆಕ್ಟ್ರಾನಿಕ್ಸ್ ಇದು ಬ್ಯಾಗ್ ಸ್ಟೋರ್, ಅಲ್ಲೂ ಕೂಡ ಬ್ಯಾಗ್ ಸ್ಟೋರ್ ಅನ್ಸುತ್ತೆ ಅದು. ಸೈಡ್ ಫೈನ್ ಫುಡ್ ಇದೆ, ಮೇ ಬಿ ಫುಡ್ ಕೋರ್ಟ್ ಅನ್ಸುತ್ತೆ ಇದರಲ್ಲಿ. ಸೊ ಈಗ ತಾನೇ ಪೋರ್ಟ್ ಆಫ್ ಸ್ಪೇನ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ್ದೀನಿ. ಸೊ ಫಸ್ಟು ಲ್ಯಾಂಡ್ ಆಗಿದ ತಕ್ಷಣ ಇಮಿಗ್ರೇಷನ್ ಪ್ರೋಸೆಸ್ ಇರುತ್ತೆ. ಸೊ ಇಮಿಗ್ರೇಷನ್ ಪ್ರೋಸೆಸ್ ತುಂಬ ಟೈಮ್ ತೊಗೊತು ನನಗೆ. ಸೊ ನೆಕ್ಸ್ಟ್ ಇವಾಗ ಇಮಿಗ್ರೇಷನ್ ಪ್ರೋಸೆಸ್ ಮುಗಿಸ್ಕೊಂಡು ಇವಾಗ ನಂದು ಬ್ಯಾಗೇಜ್ ಕ್ಲೈಮ್ ಮಾಡೋಕೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಇದು TNT ಏರ್ಪೋರ್ಟ್ ಇದು. ಸೊ ಇಲ್ಲೆಲ್ಲ ನೋಡ್ಬೋದು, ಇದು ಈ ಥರ ಕಾಣಿಸ್ತದೆ TNT ಏರ್ಪೋರ್ಟ್.